ಮಹೋತ್ಸವವನ್ನು ಈ ಮುನಿಶಮ್ಮಪ್ಪ ಬಡಾವಣೆಯಲ್ಲಿ ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೀವಿ. ಆ ಪ್ರಯುಕ್ತ ಇವತ್ತಿನ ಏನು ನಮ್ಮ ಆದಿಚುಂಚನಗಿರಿ ವಿಜಯನಗರ ಶಾಖಾ ಮಠದ ನಮ್ಮ ಸೌಮ್ಯ ಸ್ವಾಮೀಜಿಯವರು ನಮ್ಮ ಈ ಕ್ಷೇತ್ರಕ್ಕೆ ಬಂದು ನಮಗೆ ಆಶೀರ್ವಾದ ಮಾಡೋದಕ್ಕೆ ಬಂದಿದ್ದಾರೆ. ಈ ಗ್ರಾಮದ ಪರವಾಗಿ ಹಾಗೆ ಈ ಸಮಿತಿಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಏನು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ರಾಮಚಂದ್ರಪ್ಪನವರು ದೊಡ್ಡಬಿಕಲ್ ಮಾಜಿ ಅಧ್ಯಕ್ಷರು, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಅಣ್ಣನವರಾದಂಥ ಚಂದ್ರಶೇಖರ್ ಅವರು, ನಮ್ಮ ಹಿರಿಯ ಅಣ್ಣವರು, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಕೃಷ್ಣಮೂರ್ತಿಯವರವರು ತಿಪ್ಪೇನಹಳ್ಳಿ ಅವರು ನಮ್ಮ ಏನು ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ವಾಮೀಜಿಗಳನ್ನು ಕರೆಯೋದಕ್ಕೆ ಅವರ ಒಂದು ಪಾಪ ಬಿಡುವಿನ ಟೈಮ್ನಲ್ಲೂ ನಮ್ಮನ್ನು ಕರ್ಕೊಂಡೋಗಿ ಅವರಿಗೆ ನಮ್ಮನ್ನು ಡೇಟ್ ಫಿಕ್ಸ್ ಮಾಡಿ ಕರ್ಕೊಂಡ್ಬಂದಿದ್ದಾರೆ. ಅವ್ರಿಗೂ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ವೆಂಕಟರಾಜವರು ಸಾಹಿತಿಗಳು ಬ್ಯಾಡ್ರಲ್ಲಿ ನಮ್ಮ ಬೀಗರು ಅವ್ರಿಗೂ ನಮ್ಮ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಏನು ಚುಂಚನಗಿರಿ ಮಠ ವಿಶ್ವ ವಿಖ್ಯಾತವನ್ನು ಪಡೆದಿರ್ತಕ್ಕಂಥ ಈ ಮಠವನ್ನು ಹಿಂದೆ ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಈ ವಿಶ್ವಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಅದೇ ಥರ ಇವತ್ತಿನ ದಿವಸ ನಮ್ಮ ಏನು ನಿರ್ಮಲಾನಂದ ಸ್ವಾಮೀಜಿಯವರು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಥರ ನಮ್ಮ ಎಲ್ಲ ಏನು ಈ ಸಂಸ್ಥೆಯ ಒಂದು ಕಾರ್ಯಕ್ರಮಕ್ಕೆ ಬೆಳಗಿನ ನಮ್ಮ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಬಂದು ಹಿತವಚನಗಳನ್ನು ಹೇಳಿ ಹೋಗಿದ್ದಾರೆ. ಹಾಗೆ ನಂಜಾವಧೂತ ಸ್ವಾಮೀಜಿಗಳು ಅವರು ಕೂಡ ಸ್ವಲ್ಪ ಹೊತ್ತಿನಲ್ಲಿ ಬಂದು ಹೋಗಿದ್ದಾರೆ. ಈ ನಮ್ಮ ಸ್ವಾಮೀಜಿಗಳು ಏನು ನಮ್ಮ ಇಂಡಿಯಾದ ಏನು ಭಾರತ ದೇಶದ ದೇವರುಗಳು ಯಾವ ಥರ ನಾವು ಕಾಣ್ತೀವಿ, ಆ ಸ್ವಾಮೀಜಿಗಳನ್ನು ನಾವು ಅದೇ ಥರ ಭಾವಿಸ್ಬೇಕು. ಯಾಕೆಂದರೆ ಅವರ ಆಶೀರ್ವಾದ ನಮ್ಮ ಮೇಲಿದ್ದರೆ ಅದು ನಮಗೆ ಯಾವುದೇ ಒಂದು ಸಂಕಷ್ಟ ನಮಗಿದ್ದೂ ದಾರಿ ತೋರಿಸುವಂಥ ದೀಪವಾಗಿ ನಮಗೆ ಪರಿಗಣಿಸ್ತದೆ. ಯಾಕೆಂದರೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಸ್ವಾಮೀಜಿ ಬಂದಿರೋ ನಮಗೆ ಬಹಳಷ್ಟು ಸಂತೋಷವನ್ನು ತಂದಿದೆ. ದೇವತೆಗಳು 15 ದೇವರು ಅಂತೇಳಿ ಹೇಳಿದ್ರು. ಅಷ್ಟಲಕ್ಷ್ಮಿ ದೇವರಿದೆ, ಕಾಲಭೈರವಿ ಇದೆ, ಗಣೇಶ ಇದೆ, ಆಂಜನೇಯ ಸ್ವಾಮಿ ಇದೆ, ಶನಿ ಮಹಾತ್ಮ ಇದೆ, ಶ್ರೀರಾಮಚಂದ್ರ ಇದ್ದಾನೆ, ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ. ಎಲ್ಲ ದೇವತೆಗಳು ಇದೊಂದು ದೇವಲೋಕ ನಮಗೆ ಅನಿಸ್ತು. ಯಾವಾಗಲೂ ದೇವ್ರ ಪೂಜೆ ಮಾಡ್ತೀವಿ, ದೇವರ ಪೂಜೆಯನ್ನು ಮಾಡ್ತೀವಿ. ದೇವರ ಬಗ್ಗೆ ನಾವು ಕೆಲವು ತಿಳ್ಕೊಳ್ಬೇಕು. ಭಾರತ ದೇಶ ಅಂತಂದರೆ ಅತ್ಯಂತ ಪುಣ್ಯಭೂಮಿ, ತಪೋಭೂಮಿ, ಕರ್ಮಭೂಮಿ. ಬೇಕಾದಷ್ಟು ಜನ ಋಷಿ ಮುನಿಗಳು ತಪಸ್ಸನ್ನು ಹಿಂದೆ ಮಾಡಿದ್ದಾರೆ, ಇಂದೂ ಮಾಡ್ತಾ ಇದ್ದಾರೆ. ನಮ್ಮ ಪರಪೂಜ್ಯ ಬಾಲಗಂಗಾಧರ ಮಹಾಸ್ವಾಮಿಯವರು ಎಷ್ಟು ಅದ್ಭುತವಾದಂಥ ಜ್ಞಾನಿಗಳು, ತಪಸ್ವಿಗಳು. ಆ ಗ್ರಂಥಗಳಲ್ಲಿ ಇರ್ತಕ್ಕಂಥ ಅದ್ಭುತವಾದಂಥ ಒಂದು ಚರಿತ್ರೆ, ಅದ್ಭುತವಾದಂಥ ವಿಷಯ ಜ್ಞಾನ ತುಂಬಿದೆ. ಅದಕ್ಕಾಗಿ ನಮ್ಮನ್ನು ಅಷ್ಟು ಗೌರವಿಸ್ತಾರೆ. ಒಂದೊಂದು ಎಷ್ಟು ದೇವರ ಎಷ್ಟೊಂದು ಇರುತ್ತೆ. ಗಣೇಶ ಅಂತಂದರೆ ವಿದ್ಯೆಗೆ, ಬುದ್ಧಿಗೆ, ಜ್ಞಾನಕ್ಕೆ ಅಧಿಪತಿ. ವಿದ್ಯಾ ಬುದ್ಧಿ ಜ್ಞಾನ, ವಿದ್ಯೆ ಬುದ್ಧಿ ಜ್ಞಾನ ಇದ್ದೇ ನಮ್ಮನ್ನೆಲ್ಲ ಮನುಷ್ಯರಂತಾರೆ. ವಿದ್ಯೆನೂ ಇಲ್ಲ, ಬುದ್ಧಿನೂ ಇಲ್ಲ, ಜ್ಞಾನವೂ ಇಲ್ಲ ಅಂತಂದರೆ ಅದರ ಬಗ್ಗೆ ಬೇರೆ ಹೆಸರು ಕರೀತಾರೆ. ಮನುಷ್ಯ ಪ್ರಾಣಿಗಳ, ಮನುಷ್ಯ ರಾಕ್ಷಸರು ಅಂತ ಕರೀತಾರೆ. ನೋಡಿ, ಅವರ ಹೆಸರುಗಳು ಗೊತ್ತಿಲ್ಲ, ಆದರೆ ಅವರು ಮಾಡಿರ್ತಕ್ಕಂಥ ಸೇವೆಯನ್ನು ದೇವರ ಸೇವೆ ಯಾವಾಗಲೂ ಶಾಶ್ವತವಾದಂಥದ್ದು. ಹಾಗೆ ಸೇವೆಯನ್ನು ಮಾಡುವಂಥ ಆಂಜನೇಯ ಸ್ವಾಮಿ ತ್ರೇತಾಯುಗ ಮುಗಿದು ದ್ವಾಪರಾಯುಗ ಮುಗಿದು ಕಲಿಯುಗದಲ್ಲೂ ಪೂಜೆ ಮಾಡ್ತೀವಿ ಅಂತಂದ್ರೆ ಆ ಸೇವೆಗೆ ಎಷ್ಟು ಮಹತ್ವ, ಶಾಶ್ವತ ಅನ್ನುವಂಥದ್ದು. ಹಾಗೆ ಶ್ರೀರಾಮಚಂದ್ರ ದಶಾವತಾರದಲ್ಲಿ ಒಂದು, ಕೃಷ್ಣಾವತಾರದಲ್ಲಿ ಕೃಷ್ಣಾವತಾರ, ದ್ವಾಪರಯುಗ. ಹಾಗೆ ತ್ರೇತಾಯುಗದಲ್ಲಿ ರಾಮಾವತಾರ, ರಾಮರಾಜ್ಯ ಅಂತಿದ್ರು. ರಾಮರಾಜ್ಯ ಅಂತಂದ್ರೆ ಪ್ರತಿಯೊಬ್ಬರು ಅಲ್ಲಿ ರಾಮರಾಜ್ಯದಲ್ಲಿ ಎಲ್ಲರೂ ಸಹ ಬೇರೆಯವರಿಗೆ ಕೇಳೋದಂತ, ನಿಮ್ಗೇನಾದ್ರು ಸಹಾಯ ಬೇಕಾ, ಹಣ ಬೇಕಾ, ಅಥವಾ ಇನ್ನೇನಾದ್ರು ಬೇಕಾ ಅಂತೇಳಿ ಪ್ರತಿಯೊಬ್ಬರು ಅದೇ ರೀತಿ ಕೇಳ್ತೀವಿ. ಅಂಥದ್ದು ಆ ಕಾಲ. ಈಗೆಲ್ಲ ಬೇರೆ ಕಾಲ, ಈಗೆಲ್ಲ ಕೇಳಲ್ಲ. ನಾವೇ ಎಲ್ಲ ಬೇಕು, ಅದು ಬೇಕು, ಇದು ಬೇಕು ಅನ್ನೋಂಥ ಜಾಸ್ತಿ ಮಾಡ್ತಿರ್ತೀವಿ. ಹಾಗೆ ಶ್ರೀರಾಮಚಂದ್ರನ ಒಂದು ರಾಮರಾಜ್ಯ, ಅಲ್ಲಿ ಒಂದು ಘಟನೆ ಬರುತ್ತೆ. ಎಲ್ಲ ಸಾಮಾನ್ಯವಾಗಿ ಒಂದು ವಿಚಾರ ತಿಳ್ಕೊಳ್ಬೇಕು. ಜನನಿ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಗರೀಶ್ ಅಂತೇಳಿ ಸಾಮಾನ್ಯ ಎಲ್ಲ ತಿಳ್ಕೊಂಡಿದ್ದಿರಲ್ಲ. ಶ್ರೀರಾಮಚಂದ್ರ ಅಯೋಧ್ಯೆ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ಸೀತೆಯರ ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ರಾವಣ ಮಾಡಿದ್ದೀರ.
ಸೋಮವಾರ ತುಂಬ ಅದ್ಭುತ ಕತೆ. ಮಧ್ಯಪ್ರದೇಶದಲ್ಲಿದೆ, ಉಜ್ಜಯಿನಿಯಲ್ಲಿದೆ ಸೋಮನಾಥನ ದೇವಸ್ಥಾನ. ಅಲ್ಲಿ ವಿಕ್ರಮರಾಜನ ಚರಿತ್ರೆ ನೀವೆಲ್ಲ ಕೇಳಿದಿರ. ವಿಕ್ರಮರಾಜನ ದೇವಸ್ಥಾನ ಸಹ ಅಲ್ಲಿದೆ. ಪರಮಪೂಜ್ಯ ಬಾಲಗೋಸ್ವಾಮಿ ಇದ್ದಾಗ ಅಲ್ಲಿ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ಇದೆ. ಅಲ್ಲಿ ಕಾಲಭೈರವೇಶ್ವರ ದೇವಸ್ಥಾನ ಇದೆ. ಕಾಲಭೈರವೇಶ್ವರ ದೇವಸ್ಥಾನ ನೀವೆಲ್ಲ ಪೇಪರ್ ನೋಡಿದ್ದೇವೆ. ಸರಾಯಿ ಹಿಡಿದ್ರೆ ಅದು ಸರಾಯಿ ಕುಡಿತೇವೆ. 2023 ಇಸ್ವಿಲಿ ನಮ್ಮ ದೇವಸ್ಥಾನದಲ್ಲಿ ನಾವೆಲ್ಲ ಹೋದಾಗ ಬಟ್ಲಲ್ಲಿ ಹಿಡಿದ್ರೆ ಎಲ್ಲ ಖಾಲಿಯಾಗಿಬಿಟ್ಟಿತ್ತು. ಆದರೆ ಏನು ಗೊತ್ತಾಗಲ್ಲ. ಹಾಗೆ ಅಲ್ಲಿ ಪರಮಪೂಜ್ಯ ಬಾಲಗೋಸ್ವಾಮಿಯವರು ಆಗಿನ ಕಾಲದಲ್ಲಿ ಸುಮಾರು ಶಿಥಿಲವಾದಂಥ ಕೆಲವೆಲ್ಲ ಸುಮಾರು 50 ಲಕ್ಷ ದುಡ್ಡಿನಲ್ಲಿ ಉಪನಯನ ಮಾಡಿಸ್ಕೊಟ್ಟಿದ್ದೆ. ಮಠದ ಹೆಸರು ಅಲ್ಲಿ ಹಾಕಿದರು. ಹಾಗೆ ಎಲ್ಲ ಅದ್ಭುತವಾದಂಥ ಎಲ್ಲ ದೇವತೆಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದೀರಾ. ನೀವು ಆದಿಚುಂಚನಗಿರಿ ಕಾಲಭೈರವ ಸ್ವಾಮಿ ದೇವಸ್ಥಾನ ನೋಡಿದ್ದೀರಾ, ಎಷ್ಟು ಚೆನ್ನಾಗಿ ಪರಮಪೂಜ್ಯ ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿಯೋಕ್ಕೆ ಎಲ್ಲ ಕೊನೆಯವರೆಗೂ ಇದ್ದ ಕಾರ್ಯಕ್ರಮ ನೋಡಬೇಕು. ಮಕ್ಕಳನ್ನು ಪ್ರೋತ್ಸಾಹಿಸಬೇಕು, ಮಕ್ಕಳಿಗೆ ಒಂದು ಪ್ರೀತಿಯನ್ನು ಕೊಡಬೇಕು. ಮಕ್ಕಳು ಮುಂದಿನ ಭವಿಷ್ಯ, ಇಡೀ ದೇಶವನ್ನು ಆಳ್ತಕ್ಕಂಥ ಶಕ್ತಿ ಅವರಲ್ಲಿದೆ. ಗಂಡು ಮಕ್ಕಳು ಹೆಣ್ಣು ಅಂತ ಭೇದ ಇಲ್ಲ. ನಾವು ಭೇದ ಮಾಡ್ತೀವಿ, ಜಾತಿ ಬೇರೆ ಮಾಡ್ತೀವಿ, ಯಾವಾಗ ಬೇರೆ ಮಾಡ್ತೀವಿ. ಹೆಣ್ಣು ಜಾತಿಯಲ್ಲ, ಗಂಡು ಜಾತಿಯಲ್ಲ, ಮನುಷ್ಯ ಜಾತಿ ಒಂದೇ. ಹೆಣ್ಣು ಮಕ್ಕಳಲ್ಲಿ ಚೈತನ್ಯ ಒಂದು, ಗಂಡು ಮಕ್ಕಳಿಗೆ ಚೈತನ್ಯ ಒಂದು, ಎಲ್ಲ ಒಂದೇ ಮನುಷ್ಯ ಜಾತಿ. ಹಾಗೆ ಎಲ್ಲವೂ ಪ್ರೋತ್ಸಾಹಿಸಿ ಅಭಿನಂದಿಸಬೇಕಂತ ಹೇಳ್ತಾ ಎಲ್ಲ ಈ ಸದ್ಭಕ್ತ ದೇವಸ್ಥಾನದ ಮತ್ತು ಅರ್ಚಕರು ಪೂಜೆ ಮಾಡ್ತಕ್ಕಂಥವು ಅರ್ಚಕಸ್ಯ ಪ್ರಭಾವವು ಶಿಲಾಭಾವವು ಶಂಕರ ಅಂತೇಳಿ ಹೇಳ್ತಾರೆ. ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ದೇವ್ರ ಪೂಜೆ ಮಾಡ್ತಾರೆ ಅರ್ಚಕರು. ಅಲ್ಲಿ ದೇವರು ಯಾವಾಗ ನೆಲೆಸಿರ್ತಾನೆ, ಎಲ್ಲರೂ ಒಳ್ಳೆದಾಗುತ್ತೆ ಅಂತೇಳಿ ಅರ್ಚಕರು ತುಂಬ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ರು. ಮತ್ತೆ ಈ ಎಲ್ಲ ಪದಾಧಿಕಾರಿಗಳು, ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳು ಸೇವೆ ಮಾಡ್ತಾ ಇದ್ದಾರೆ. ಎಲ್ಲ ಸಾಕಷ್ಟು ಸದ್ಭಕ್ತರಿದ್ದೀರ. ನಿಮ್ಮೆಲ್ಲರಿಗೂ ಸದಾ ದೇವರ ಗುರುಗಳ ಕೃಪೆ ಆಶೀರ್ವಾದ ಸದಾ ಇಲ್ಲಿ ನಿಮ್ಮ ಜೀವನ ನಿಮ್ಮ ಬೇಕು ಸುಂದರವಾಗಿ ಸಂತೋಷವಾಗಿರಲಿ ಅಂತೇಳಿ ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಮಾತು ಮುಗಿಸ್ತೇವೆ. ಇವರು ತಮಿಳುನಾಡಿನಲ್ಲಿ ಒಬ್ಬ ಏನು ನಮ್ಮ ಈ ಕಾರ್ಯಕ್ರಮಕ್ಕೆ ಬೇಗನೆ ಹೊರಟರು. ಟ್ರಾಫಿಕ್ಕಿಂದ ನಾವು ಸಾಯಂಕಾಲದಿಂದನೂ ಕಾಯ್ತಾ ಇದ್ವಿ. ನಮ್ಮ ಅಣ್ಣವರು ಚೇರ್ಮನ್ ಮತ್ತು ಚಂದ್ರಶೇಖರ್ ಅವರು, ಹಾಗೆ ನಮ್ಮ ಕೃಷ್ಣಮೂರ್ತಿಯವರು, ಅವರು ಸುಮಾರು ಮಧ್ಯಾಹ್ನದಿಂದ ಸ್ವಾಮೀಜಿಯವರು ವೇಟ್ ಮಾಡಿದ್ದಾರೆ. ಈಗ ನಾವು ಏನು ನಮ್ಮ ದೇವಸ್ಥಾನಕ್ಕೆ 3 ಸ್ವಾಮೀಜಿಗೆ ಬಂದು ಬಹಳಷ್ಟು ಖುಷಿ. ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ 100% ಆ ಕಾರ್ಯಕ್ರಮ ಆದರೆ ಜನಗಳಿಗೆ ಹೇಳೋದಾಗುತ್ತೆ. ನಮ್ಮ ಏನು ಈ ಭಕ್ತಿಗಳಿಗಿರಲ್ಲ, ಏನೇ ಇದ್ದನ್ನು ನಿವಾರಣೆಗೆ ಅವರೇ ಕಾರಣ. ಈ ಗಣೇಶನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಯಾಕಂದ್ರೆ 25 ವರ್ಷ ಯಾವ ಥರ ಬಂತು ಅಂತ ಗೊತ್ತಿಲ್ಲ. ಈಗ ನೀವು ನೋಡೋದ್ರೆ ಈ ಸ್ವಾಮಿ ನಾವು ಕೈ ಹಾಕಿದಾಗ ಇದೇ ಥರ 15 ವರ್ಷ ಹೊರಗಡೆ ನಾವು ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಸುಮಾರು ಜನ ನಮ್ಮಲ್ಲಿ ನಮ್ಮ ಜೊತೆಯಲ್ಲಿ ಇಲ್ಲ ಅಂಥವ್ರು ಯಾರು ಅಂದರೆ ನಮ್ಮಲ್ಲಿ ನಮ್ಮ ತಂದೆಯವರು ಸಿದ್ದೇಗೌಡರಿಲ್ಲ, ಅನುಸೂಯ ಬಾಯಿ ನಮ್ಮ ಆಕೆಯವರ ತಾಯಿಯವರಿಲ್ಲ, ಹಾಗೆ ನಾಗಪ್ಪನವರು ಶ್ರಮಪಟ್ಟರು ಅವರು ಇಲ್ಲ, ಹಾಗೆ ನಮ್ಮ ವೆಂಕಟರಾಮಯ್ಯ ಬಿಲ್ ಕಲೆಕ್ಟರ್ ಅವರು ಬಹಳ ಶ್ರಮಪಟ್ಟಿದ್ದಾರೆ, ಅವರು ಇವತ್ತಿಲ್ಲ. ಮಾಜಿ ಚೇರ್ಮನ್ ಪುಟ್ಟಯ್ಯನವರು ಅವರು ಸಹ ಇಲ್ಲ. ಹಾಗೆ ನಮ್ಮ ಬಾಲಣ್ಣವರು ಅವರು ಸಹ ಇಲ್ಲ. ಮಿಸ್ಟರ್ ಭೈರಪ್ಪನವರು, ಹಾಗೆ ನಮ್ಮ ಏನು ವೆಂಕಟೇಶ್ ಗೌಡರು, ಗಂಗಪ್ಪನವರು, ಹಾಗೆ ನಮ್ಮ ಚೆನ್ನೈಯವರು, ಹಾಗೇನು ನಮ್ಮ ಏನೋ ನಮ್ಮ ಮಾವನವರು ಶ್ರೀನಿವಾಸರು, ಇವರೆಲ್ಲ ಸರಿ ನೆನಪು. ಯಾಕಂದ್ರೆ ಈ ದೇವಸ್ಥಾನಕ್ಕೆ ಬಹಳಷ್ಟು ದುಡಿದ್ದಾರೆ. ಬೇಸ್ರು ವೆಂಕಟೇಶಪ್ಪ, ಯಾಕಂದ್ರೆ ಇವತ್ತು ಅವರು ಇಲ್ಲ ಅಂದ್ರೆ ನಾವು ನೆನೆಸ್ತಾರೆ. ಇವತ್ತು ಅವ್ರ ಕುಟುಂಬನೂ ನಮ್ಮ ದೇವಸ್ಥಾನಕ್ಕೆ ಸಹಕಾರ ಕೊಡ್ತಾರೆ. ಅದರಿಂದ ಗಣೇಶ ಆ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸ್ವಾಮಿಯವರಿಗೆ ನಮ್ಮೆಲ್ಲರ ಒಂದು ಅವಶ್ಯ ಅವ್ರಿಗೆ ಒಂದು ಸನ್ಮಾನ ಮಾಡಿ, ಹಾಗೆ ಗಣ್ಯರಿಗೆ ಸನ್ಮಾನ ಮಾಡ್ತೀವಿ. ಯಾಕಂದ್ರೆ ನಮ್ಮ ಮಕ್ಕಳುಗಳು ಸುಮಾರು 150 ಜನ ಮಕ್ಕಳು ನಮ್ಮ ಕವಿತಾ ಸುಧಾಕರ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಅವ್ರ ಮಕ್ಕಳಿಗೆ ದೇವರು ಒಳ್ಳೇದು ಮಾಡಲಿ. ಯಾಕಂದ್ರೆ ಇಂಥ ಸನ್ನಿಧಿಯೊಳಗೆ ಬಂದು ಮಾಡ್ತಾ ಇದ್ದಾರೆ. ಅವ್ರ ತಂದೆ ತಾಯಿ ಬಹಳಷ್ಟು ಮಕ್ಕಳಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಅದೇ ಥರ ಏನೋ ನಮ್ಮ ಅಣ್ಣವರು ನನಗೆ ಇಷ್ಟು ದೇವಸ್ಥಾನ ಮಾಡೋಕ್ಕೆ ಬಿಟ್ಟಿದ್ದಾರೆ. ಈಗ 1 ವಾರ ಮಾಡಿದ್ರೆ ಒಳ್ಳೆ ಬೇಜಾರು ಮಾಡ್ತಾರೆ. ಆದರೆ ನಾನು ಈಗ 25 ದೇವಸ್ಥಾನ ಏನು ಮಾಡಿದ್ದೀವಿ ಎಲ್ಲರೂ ಸೇರ್ಕೊಂಡು ಅವರ ಒಂದು ಆಶೀರ್ವಾದ, ಅದೇ ನಮ್ಮ ಅತ್ತಿಗೆ ಸುಮ್ಮಕ್ಕ ಅವರು ಅವರ ಆಶೀರ್ವಾದ, ಆಗ ನಮ್ಮ ಧರ್ಮಪತ್ನಿ ಯಾವುದೇ ಒಂದು ಇದು ಮಾಡಿದ್ರೆ ಅರ್ಚನೆ ಮಾಡಿದಂಗೆ ಮಾಡಿದ್ದೆ. ಇವತ್ತು ಈ ದೇವಸ್ಥಾನಗಳು ಈ ಭಕ್ತರಿಗೆ ಒಂದು ಆಸೆ ಆಗಿದೆ. ಅದೇ ಥರ ಇಲ್ಲಿ ಸ್ವಾಮೀಜಿ ಹೇಳೋದು ಬಹಳಷ್ಟು ಸತ್ಯ. ನಾವು ಈ ಪಾಯ ಹಾಕಿದಾಗ ಶಿವಲಿಂಗ ಸಿಕ್ತೇವೆ, ಅದೇ ಕಾರಣ. ಇವತ್ತು ಅಷ್ಟೇ ಆ ಗಣಪತಿ ಏನಿದೆ ಏನೇ ಮಾಡಿದ್ರು ಅಲ್ಲಿ ಒಂದು ಒಳ್ಳೆಯದಾಗುತ್ತೆ. ಅದಕ್ಕೆ ಭಕ್ತಾದಿಗಳು ಯಾವಾಗ ನಮ್ಮ ದೇವಸ್ಥಾನದಲ್ಲಿ ತುಂಬಿ ತುಳ್ತಾ ಇದ್ದಾರೆ.
ಅದೇ ಥರ ಎಲ್ಲರೂ ಸಹಕಾರ ಮಾಡಿದ್ದಾರೆ. ದೇವರು ನಮ್ಮ ಏನು ಈ ಒಂದು ಸಮಿತಿಯ ಯಾಕೆಂದ್ರೆ ಸದಸ್ಯರು ನೋಡಿದ್ದೀನಿ ಕಮಿಟಿಯಲ್ಲಿ ಎಲ್ಲ ಕಡೆ ಸ್ವಲ್ಪ ತೊಂದರೆ. ಆದರೆ ಇಲ್ಲಿ ಈ ಸಮಿತಿಯಲ್ಲಿ ಅಂತಂದವರು ಇದ್ದಾರೆ, ಇದ್ದಾರೆ, ರಿಟೈರ್ಡ್ ಇಂಜಿನಿಯರ್ಗಳಿದ್ದಾರೆ. ಹಾಗೆ ನಮ್ಮ ಏನು ಮಾಜಿ ರಾಮಚಂದ್ರನು ನಮ್ಮೆಲ್ಲವರು ಅವ್ರು ಚೇರ್ಮನ್ ಆದಾಗ ನಾವು ಈ ದೇವಸ್ಥಾನ ಮಾಡೋಕ್ಕೆ ಒಂದು ವ್ಯಾಪ್ತಿ ನರಸಿಂಹರಾಜ್ ಕಾರಣ ಮುನ್ಸಿಪಾಲಿಟಿ ನಾವು ಮೊದಲೇ ಇಲ್ಲಿ ಸಿಮೆಂಟ್ ಅಂಗಡಿ ಹೋಗಿದ್ವಿ. ಅವಾಗ ಹೇಳಿದೆ ದೊಡ್ಡನವರು ಎಲ್ಲ ಒಂದು ಗುಡಿ ಕಟ್ಟಿ ಅಂತ. ಅವಾಗ ನಮ್ಮ ಮನೆಯವರು ಹೇಳಿದ್ರು, ನೋಡಪ್ಪ ಮಾಡೋದ್ರಿಂದ ಎಲ್ಲ ಕೆಲಸ ಮಾಡಿ ಇಲ್ಲ ಅದೇ ಸುಮ್ಮನೆ ಅಂತ. ಅದೇನೋ ನಾವು ವ್ಯವಸಾಯ ದೇವಸ್ಥಾನದಲ್ಲಿ ಮಾಡ್ತೀವಿ ಅಂತ ಕನಸಲ್ಲಿಲ್ಲ. ಇವತ್ತು ಎಲ್ಲರೂ ಸೇರ್ಕೊಂಡು ಇವತ್ತು ಮಾಡಿದ್ಕೆ ಇವತ್ತು ಅದ್ದೂರಿ ಕಾರ್ಯಕ್ರಮ ಇಷ್ಟು ಜಾಗ ಒಂದಿದೆ. ಯಾಕಂದ್ರೆ ಈ ಜಾಗ ಬೇರೆ ರೀತಿ ಇತ್ತು, ಅದನ್ನ ನಮ್ಮ ಅಣ್ಣವರು ತಡೆಗಟ್ಟಿ ಅದನ್ನು ಇವತ್ತು ನಮ್ಮ ಕೈ ಕೊಟ್ಟು ಇವತ್ತು ನೋಡಿ ಸ್ಕೂಲು ಶಾಲಾ ಮಕ್ಕಳು ಸರ್ಕಾರಿ 300 ಜನ ಮಕ್ಕಳಿದ್ದಾರೆ. ಅದೇ ಥರ ಈ ಕರ್ನಾಟಕಕ್ಕೆ ವಿಧಾನಸೌಧ ಈ ಬಡಾವಣೆಗೆ ಈ ದೇವಸ್ಥಾನ ಅದೇ ಥರ ಇದೆ. ನೀವು ಬಹಳಷ್ಟು ಈ ದೇವಸ್ಥಾನ ಸಹಕಾರ ಮಾಡಿದ್ದೀರಿ. ಹಾಗೆ ಏನು ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಅನುದಾನಕ್ಕೆ ಎಲ್ಲೋ ಅಕ್ಕಿ ದಾನ ಮಾಡಿದ್ದಾರೆ, ಎಣ್ಣೆ ಕೊಟ್ಟಿದ್ದಾರೆ, ಬೆಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ ಇವತ್ತು ನಾಳೆ ಇದೆ, ಅದ್ರಲ್ಲಿ ಏನಾದರೂ ಅಕ್ಕಿ ಅಥವಾ ಧಾನ್ಯ ನಿಕ್ಕಿದೆ ಅದಲ್ಲೇ ಕಂಟಿನ್ಯೂ ಮಾಡ್ತೀವಿ. ಅವ್ರು ಕೊಟ್ಟಿರೋದನ್ನ ನಾವು ಯಾವುದೂ ಉಳಿಸೋದಿಲ್ಲ. ಯಾಕಂದ್ರೆ ದಾನ ಅಂದಮೇಲೆ ಅದು ಅನುದಾನಕ್ಕೆ ಸೇರ್ಕೊಬೇಕು. ಅದಕ್ಕೆ ನಿಮ್ಗೆಲ್ಲ ಒಳ್ಳೆ ರೀತಿಯಾದ ನಮಗೆ ನೀವು ಮಾಡಿದ್ದೀರಿ, ದೇವರು ನಿಮ್ಮ ಆಶೀರ್ವಾದ ಮಾಡಲಿ ಅಂತ ಹೇಳ್ಕೊಂಡು ಒಂದು ಮಾತು ಮುಗಿಸ್ತಾ ಸ್ವಾಮೀಜಿಯವರಿಗೆ ನಾವು ಒಂದು ಸನ್ಮಾನ ಕಾರ್ಯಕ್ರಮನ ಎಲ್ಲರೂ ಶೇರ್ ಮಾಡ್ತೀವಿ. ಅದು ನಮ್ಮ ಆಯ್ಕೆ ಸಿಂಗೂರು ವೇದಿಕೆ ಮೇಲೆ ಬರಬೇಕು, ಹಿರಿಯರ ಸಿಂಗು ಬೋರ್ಗಣ್ಣವರು, ಇಲ್ಲಿ ನಾಗರಾಜು, ನಟರಾಜು, ರಾಜೇಂದ್ರ ವೇದಿಕೆಯನ್ನು ಮುಂದೆ ಬರಬೇಕು ಅಂತ ಕೇಳ್ಕೊಂತ ಅದನ್ನು ನಮ್ಮ ವಿದ್ವೇಷು ಶಿವಣ್ಣ ಬಹಳಷ್ಟು ಯಾಕಂದ್ರೆ ಇವತ್ತು ಮುಂಚೆ ಏನಾದರೂ ಒಂದು ಕೆಲಸ ಮಾಡ್ಬೇಕಾದ್ರೆ 4 ಜನ ಸಹಕಾರ ಕೊಡಬೇಕು. ಅದೇ ಥರ ಈ ಬಡಾವಣೆ ಅಂಗಡಿಯವರೆಲ್ಲ ಗಾರ್ಮೆಂಟ್ ಸೂಪರ್ವೈಸರು ಗ್ರಾಮೀಣ ಮಾಲೀಕರು ಅದನ್ನು ಬಂದು ಕಸ ಹೊಡಿಸ್ತಾರೆ. ದೇವಸ್ಥಾನ ಅಂತ ಅರ್ಥ ಭಕ್ತಿ. ಅದಕ್ಕೆ ನಾವು ಇವತ್ತೊಂದು ದಿವಸ ನಮ್ಮ ಸ್ವಾಮೀಜಿಗೆ ಎಷ್ಟು ಕೃತಜ್ಞತೆ ಹೇಳೋದಕ್ಕಾಗಲ್ಲ. ಯಾಕೆಂದ್ರೆ ನಿರ್ಮಲಾನಂದ ಸ್ವಾಮೀಜಿ ಬರಬೇಕಾಯ್ತು. ಅವರು ಒಂದು ಮಾತು ಹೇಳಿದ್ರು, 4-5 ನಾವು ಡೇಟ್ ಫಿಕ್ಸ್ ಮಾಡಿದ್ವಿ ಸಮಿತಿಯಿಂದ. ಹೋದಾಗ ನಿಮ್ಮ ಡೇಟ್ ನಾವು ಬರಲ್ಲ, ನಮ್ಮ ಡೇಟ್ ಕೊಡ್ತೀನಿ, ಆಯ್ತು ಕೊಡಿಸ್ಕೊಂಡು ಇದೆ ಎಲ್ಲ ಬೆಲೆ ಇচ্ছে. ಮೋದಿ ಪ್ರಧಾನಮಂತ್ರಿಗಳು ಬರೋ ಕಾರಣ ಅಲ್ಲಿ ವ್ಯವಸ್ಥೆ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಸೌಮ್ಯ ಸ್ವಾಮೀಜಿ ಕಳಿಸ್ಕೊಟ್ಟಿದ್ದೇವೆ. ಆ ಸ್ವಾಮೀಜಿ ನಾವು ಇಲ್ಲಿಂದ ನಮ್ಮ ಬಾಳಗಂಗಾಧರನಾಥ ಸ್ವಾಮೀಜಿಯವರಿಗೆ ಶಾಸ್ತ್ರಾಂಗ ನಮಸ್ಕಾರ ಮಾಡ್ತಾ ಒಂದು ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.
ಏನು ನಮ್ಮ ಶ್ರೀ ವಿನಾಯಕ ಸೇವಾ ಸಮಿತಿ ವತಿಯಿಂದ 25ನೇ ವರ್ಷದ ರಜತ ಮಹೋತ್ಸವವನ್ನು ಈ ನಮ್ಮ ಮುನಿಶಾಮಪ್ಪ ಬಡಾವಣೆಯಲ್ಲಿ ನಾವು ಎಲ್ಲ ಸೇರಿ ಸಮಿತಿಯವರು ಸೇರಿ ಇದನ್ನು ಒಂದು ಏರ್ಪಡಿಸಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಏನು ಆದಿಚುಂಚನಗಿರಿ ಸ್ವಾಮೀಜಿ ಮಠದ ಅಧ್ಯಕ್ಷ ನಿರ್ಮಲಾನಂದ ಸ್ವಾಮೀಜಿಯವರು, ಹಾಗೆ ಸಿದ್ಧಲಿಂಗ ಸ್ವಾಮಿಯವರು, ಹಾಗೆ ನಂಜಾವಧೂತ ಸ್ವಾಮೀಜಿಯವರು ಎಲ್ಲರೂ ನಾವು ಆಹ್ವಾನ ಕೊಟ್ಟಿದ್ವಿ. ಆಗ ನಂಜಾವಧೂತ ಸ್ವಾಮೀಜಿ ಮತ್ತು ಸಿದ್ಧಲಿಂಗ ಸ್ವಾಮೀಜಿ ಮತ್ತು ನಮ್ಮ ಏನು ಚುಂಚನಗಿರಿ ಸ್ವಾಮೀಜಿ, ಆದಿ ಚುಂಚನಗಿರಿ ಸ್ವಾಮೀಜಿ, ವಿಜಯನಗರ ಶಾಖಾ ಮಠ ಸ್ವಾಮಿಗಳು ಎಲ್ಲರೂ ಬಂದು ಏನು ಈ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ಒಂದು ಜನತೆಗೆ ಆಶೀರ್ವಾದವನ್ನು ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸಿ ಎಲ್ಲ ಒಂದು ಏನು ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಹಾಗೆ ನಮ್ಮ ಏನು ಯಶಂಪರ ಕ್ಷೇತ್ರದ ಎಸ್ ಟಿ ಸೋಮಶೇಖರ್ ಗೌಡರು ಕೂಡ ನಮಗೆ ನಾಳೆ ಬರ್ತೀವಿ ಅಂತ ಒಂದು ಹೇಳಿದ್ದಾರೆ. ಇವತ್ತು ಅವರು ತವರೇಕೆರೆಯಲ್ಲಿ ಬಿಸಿ ಆದ್ದರಿಂದ ಬರಲಿಲ್ಲ. ಅವ್ರು ನಾಳೆ ಬರ್ತಾರೆ. ಅವರು ನಾಳೆ ಆರ್ಕೆಸ್ಟ್ರಾವನ್ನು ಇಟ್ಕೊಂಡಿದ್ವಿ. ಈ ಸಮಿತಿಯ ಎಲ್ಲ ಸದಸ್ಯರು ನಾವು ಆಗಲಿ, ನಮ್ಮ ಏನು ಆರ್ ಟಿ ಒ ಸಿಂಗು ಆಗಲಿ, ಉದಯರಾಜ್ ಸಿಂಗು, ಮತ್ತು ನಮ್ಮ ರುದ್ರೇಶು, ಶ್ರೀನಣ್ಣ, ನಾಗರಾಜು, ನಟರಾಜು, ರಾಜು, ಮತ್ತು ನಮ್ಮ ಏನು ಈ ನಂಜಾಪ್ನವರು ಪ್ರತಿಯೊಬ್ಬರು ಆ ಎಲ್ಲ ಸೇರಿ ಈ ಒಂದು 25 ವರ್ಷ ನಾವು ಈ ದೇವಸ್ಥಾನ ಕಟ್ಟಿ ಇವತ್ತು 25 ವರ್ಷ ಆಗಿದ್ದಕ್ಕೆ ಭಾಳಷ್ಟು ಖುಷಿ. ಇಲ್ಲಿ ಎಲ್ಲ ಜನತೆ ಈ ದೇವಸ್ಥಾನಕ್ಕೆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಾಗವಹಿಸಿದ್ರು. ಅದರಲ್ಲಿ 3 ದಿನ ಅನ್ನದಾನ ಅಂತ ಇಟ್ಕೊಂಡಿದ್ವಿ. ಜನತೆಗಳು ಎಲ್ಲರೂ ಅದಕ್ಕೆ ಏನು ಬೇಕೋ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಹಾಗೆ ನಮ್ಮ ಏನು ಸಮಿತಿಯ ಈ 25ನೇ ವರ್ಷದ ರಜತ ಮಹೋತ್ಸವ ಭಾಳ ಅದ್ಧೂರಿಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಹಾಗೆ ಇವತ್ತಿನ ಏನು ಸಾಂಸ್ಕೃತಿಕ ಕಾರ್ಯಕ್ರಮ ಕವಿತಾ ಸುಧಾಕರ್ ಅವರು ಭಾಳ ಇದರಿಂದ ನಡೆಸ್ಕೊಡ್ತಾವ್ರೆ. ನಾಳೆ ಒಂದು ಏನು ನಾಗರಾಜರವರು ನಮ್ಮ ಈ ಅಂದಳ್ಳಿ ಕಾರ್ಪೊರೇಟರ್ ಆದಂಥ ನಾಗರಾಜು ನಾಳೆ ಆರ್ಕೆಸ್ಟ್ರಾ ಅವರೇ ಕೊಡುಗೆ ಕೊಟ್ಟಿದ್ದಾರೆ. ಹಾಗೆ ನಮ್ಮ ವಾರ್ಡಿನ GB ಒಂದು ಆಕಾಂಕ್ಷಿ ಪ್ರಸಾದ್ ಕುಮಾರ್ ಅವರು ನಾಳೆ ಅವರನ್ನು ಬಂದು ಇಲ್ಲಿ ಹೆಲ್ತ್ ಕ್ಯಾಂಪ್ ಮಾಡಿದ್ವಿ, ಅದಕ್ಕೆ ಭಾಗವಹಿಸಿ ಸಹಕಾರ ಕೊಟ್ಟಾರೆ. ಹಾಗೆ ಮತ್ತು ನಮ್ಮ ಏನು ಈ ಸಮಿತಿಯ ಎಲ್ಲ ಸದಸ್ಯರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಕೊಟ್ಟಿದ್ದಾರೆ. MR ಕೃಷ್ಣಮೂರ್ತಿ, ಹಾಗೆ ಪ್ರೊಫೆಸರ್ ಅಣ್ಣಯ್ಯಪ್ಪನವರು, ಮತ್ತು ನಮ್ಮ ಎಲ್ಲ ವಾರ್ಡ್ ಅಧ್ಯಕ್ಷೆ ನಮ್ಮ ಭಾಗ್ಯಮ್ಮವರು, ಲಿಖಿತ್ ಗೌಡರು, ಹಾಗೆ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಸಹಕಾರ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಈ ಚನ್ನರಾಯನಪಾಳ್ಯದ ನಮ್ಮ ಸೋಮಶೇಖರ್ ಅವರು ಎಲ್ಲರೂ ಪ್ರತಿಯೊಬ್ಬರು ಬಂದು ನಮ್ಮ ರಾಜಣ್ಣ, ಜಯರಾಮಣ್ಣ ಎಲ್ಲರೂ ಸಹಕಾರದಿಂದ ಈ ಕಾರ್ಯಕ್ರಮ ನಡೆಸಿದ್ದೀವಿ. ಅದು ದೇವರು ಒಳ್ಳೇದು ಮಾಡಲಿ ಅಂತ ನಾನು ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ.